ಗೋವಿಂದ ಹೆಗಡೆರು ನಿಮ್ಮ ಒಂದು ಹೆಮ್ಮೆಯ ಪ್ರಶ್ನೆನ? ನಮ್ಮ ತಂದೆಯವರ ಕೊಟ್ಟ ನಮಗೆ ಸಂಸ್ಕಾರ, ಬಳುವಳಿ, ಸಂಗೀತ ಬಳುವಳಿ ಉಂಟಲ್ಲ, ಅದು ನಮ್ಮನ್ನು ಎಲ್ಲ ರೀತಿಯಿಂದನೂ ನಾವು ಮಾನಸಿಕವಾಗಿ ನಮ್ಮನ್ನು ತುಂಬ ಒಳ್ಳೆ ಮಟ್ಟಕ್ಕೆ ತಂದಿಟ್ಟಿದೆ. ಅದನ್ನು ನಿಮ್ಮ ಮಕ್ಕಳಲ್ಲಿ ಯಾವತ್ತಾದರೂ ತಂದೆಯವ್ರ ಬಗ್ಗೆ ಅವರ ಪ್ಲಸ್ಸು ಮೈನಸ್ಸು ಅಥವಾ ಇತ್ಯಾದಿ ಏನಾದರೂ ಒಂದು ಚರ್ಚೆಯೆಲ್ಲ ಮಾಡಿದ್ರ ನೀವು? ಯಾವುದು ಕಷ್ಟ ಆಗಿದೆ ಎಲ್ರಿಗೂ, ಎಲ್ಲರ ಬದುಕು ಕಷ್ಟನೇ. ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಕಲಾವಿದರು ಕಷ್ಟದಿಂದನೇ ಮೇಲೆ ಬಂದಿದ್ದೇ ಹೊರತಾಗಿ ಯಾರು ಸುಖದಿಂದ ಮೇಲೆ ಬಂದವರು ಯಾರು ಹೇಳ್ತಾರೆ? ಪಾರ್ವತಕ್ಕರಿಂದ ಶ್ರೀಧರ್ನವರೆಗೆ ವೈಯಕ್ತಿಕವಾಗಿ ಹೇಳೋದಿದ್ರೆ ನಿಮ್ಮ ಕುಟುಂಬದ, ನಿಮ್ಮ ಸಹೋದರ ಸಹೋದರಿಯರ ಒಟ್ಟು ಸಾಧನೆ ಅಥವಾ ಸಂಗೀತದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ನೀವೊಬ್ಬ ಗೃಹಿಣಿಯಾಗಿ ಬದುಕಿನ ಸಾರ್ಥಕತೆ ಪಡೆದದ್ರ ಹಿನ್ನೆಲೆಯಲ್ಲಿ ಗೋವಿಂದ ಹೆಗಡೆರ ಪಾತ್ರ ಎಷ್ಟಿದೆ? ಪೂರ್ತಿ ಪಾತ್ರ ತಂದೆ, ಅಲ್ಲಿಂದನೇ ನಾನು ಕಲ್ತ್ಕೊಂಡು ಬಂದಿದ್ದು, ಅಲ್ಲಿಂದನೇ ನನ್ನ ಅನುಭವ. ಇಲ್ಲೇನಾದರೂ ನೋವಾದರೂ ಅದನ್ನು ಸಹಿಸಿಕೊಳ್ಳುವ ಶಕ್ತಿ, ಅನುಭವ, ಆ ಮನೆಯಲ್ಲಿ ತಗೊಂಡು ಬಂದ ಅನುಭವವನ್ನು ನಾನು ಇಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದು ಅನುಭವ. ಅದು ಆ ಮನೆಯ ಅನುಭವವನ್ನು ನಾನು ಇಲ್ಲಿ ಎಲ್ಲ ನಾನು ಗಟ್ಟಿಯಾಗಿ ನಿಲ್ಲಲಿಕ್ಕೊಂದು ಕಾರಣ ನನ್ನ ತಂದೆ ತಾಯಿ ಅವರು ಕೊಟ್ಟ ಅನುಭವ, ಅವ್ರು ನಮ್ಮನ್ನು ಬೆಳೆಸಿದ ರೀತಿ, ನಾವು ಹೇಗಿರಬೇಕು, ಯಾರ ಮನೆಯಲ್ಲಿ ಹೇಗಿರಬೇಕು, ಯಾರ ಹಿರಿಯರಿಗೆ ಹೇಗಿರಬೇಕು, ಕಿರಿಯರೊಟ್ಟಿಗೆ ಏನು ನಡ್ಕೊಳ್ಬೇಕು, ಸಂದರ್ಭ ಯಾವ್ಯಾವ ಸಂದರ್ಭ, ಅದೆಲ್ಲ ಅಂದರೆ ಹೀಗೆ ಅಂತ ತಂದೆ ತಾಯಿ ಹೇಳ್ದಿದ್ರು ಅವರ ಅನುಭವಿಸಿದ್ದು, ಅವರೊಂದು ನಡ್ಕೊಂಡಿದ್ದು ಉಂಟಲ್ವ, ಅದು ನಮ್ಮಲ್ಲಿ ಪರಿಣಾಮ ಬೀಳ್ತದೆ. ಅದು ಸಣ್ಣದಿರುವಾಗ ಅಲ್ಲವ, ನಮ್ಮಲ್ಲಿ ಅದು ಪರಿಣಾಮ ಬಿದ್ದೇ ಬೀಳ್ತದೆ. ಅದು ನಾವು ಆವಾಗ ಎಲ್ಲಿ ಸಂದರ್ಭ ಅಂತ ಆವಾಗ ಅಲ್ಲಿ ಉಪಯೋಗಿಸ್ಕೊಳ್ತೇವೆ. ಗೋವಿಂದ ಹೆಗಡೆರು ನಿಮ್ಮ ಒಂದು ಹೆಮ್ಮೆಯ ಪ್ರಶ್ನೆನ? ಹೌದು, ಖಂಡಿತ. ಅವರು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅವರು ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ನಮ್ಗೆ ಗೊತ್ತಾಗ್ಲಿಲ್ಲ, ನಾವು ಬರೀ ನಮ್ಮ ಕಷ್ಟ ಹೇಳ್ತಾ ಇದ್ದೇವೆ. ಅವ್ರು ಸುಖ ಪಟ್ಕೊಂಡೆ ಇಲ್ಲ, ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಇಷ್ಟು ದೊಡ್ಡ ಕುಟುಂಬ, ಜನ ಬರೋದು, ಮಾನಸಿಕವಾಗಿ, ದೈಹಿಕವಾಗಿ, ಕರ್ಕೊಂಡು ಸಂಗೀತದ ಹೆಸರಿನಲ್ಲಿ ತಿರುಗಾಟ. ಹೌದು, ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಹೇಳ್ಕೊಳ್ಳಿಲ್ಲ ಎಲ್ಲೂ ಅವ್ರ ಕಷ್ಟವನ್ನು. ಅವ್ರು ಎಲ್ಲಿ ಹೇಳ್ಕೊಂಡಿದ್ದಾರೆ? ಎಲ್ಲೂ ಹೇಳ್ಕೊಳ್ಳಿಲ್ಲ. ಅಥವಾ ನಾನು ಕಷ್ಟಪಟ್ಟೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ? ಇಲ್ಲ, ನಾನೆಲ್ಲೂ ಕೇಳಲಿಲ್ಲ. ನನ್ನ ಸಂಸಾರ ಜವಾಬ್ದಾರಿ ಅನ್ನುವಂಥ ಅರ್ಥದಲ್ಲಿ ನಾನೆಲ್ಲೂ ಕೇಳಲಿಲ್ಲ ಅವರು ಕಷ್ಟಪಟ್ಟಿದ್ದ ಹೇಳಿದ್ದನ್ನು. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಬಹುಶಃ ಅವರ ಬಾಲ್ಯನೂ ಅಷ್ಟೇನು ಸುಖಕರವಾಗಿರಲಿಲ್ಲ ಕಾಣುತ್ತೆ. ಅವ್ರ ಬಾಲ್ಯದ ಬಗ್ಗೆ ಗಣಪತಿಯವರೇ ನಂಗೆ ಗೊತ್ತೇ ಇಲ್ಲ. ಅವ್ರ ಬಾಲ್ಯದ ಬಗ್ಗೆ ನಾವು ಸಿಗ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ, ನಾವು ಅದು ತಿಳ್ಕೊಳ್ಳಿಲ್ಲ. ಅಂದರೆ ಅದೇ ಒಂದಿದೇನು ಅಂದರೆ ಅವ್ರ ಹತ್ರ ಸಲಿಗೆ ಇರಲಿಲ್ಲ, ಕೇಳಲ್ಲ ನಿಮ್ಮದು ಬಾಲ್ಯ ಹೆಂಗೆ ಆಗ ಆಸ್ತಿ ಇದರಲ್ಲಿ ಅವರು ಮಾತಾಡ್ತಾನೆ ಇರಲಿಲ್ಲ ನಮ್ಮ ಹತ್ರ. ನಾವು ಕೇಳ್ಬೋದಿತ್ತು, ಅಜ್ಜಿ ಹತ್ರ ಕೇಳ್ಬೋದಿತ್ತು. ಅದನ್ನು ಮಾಡಲಿಲ್ಲ ನಾವು ಯಾರು. ಅವರು ಎಲ್ಲರೂ ಅಷ್ಟು ಹೇಳ್ತಾ ಇರಲಿಲ್ಲ, ಫ್ರೀಯಾಗಿ. ಆಗಿನ ಸುದ್ದಿ ಅಲ್ಲವ, ಅವರಿಗೆ ಅಜ್ಜಿಗೆಲ್ಲ ಮುಜುಗರನು, ಹೇಳಲಿಕ್ಕೆ ನಾಚಿಕೆನು, ಹಣ್ಣು ಯಾಕೋ ಹೇಳ್ತಾ ಇರಲಿಲ್ಲ, ಎಲ್ಲೂ ಹೇಳಲಿಲ್ಲ ಅವ್ರು ಯಾರು. ಆದರೂ ಅದೊಂದು ಕಷ್ಟದ ಜೀವಿ ಅನ್ನೋದು ಸತ್ಯ. ಖಂಡಿತ. ಗೋವಿಂದ ಹೆಗಡೆರು ಕ್ಷಣವೂ ಕಷ್ಟಪಟ್ಟಿದ್ದಾರೆ. ಕಷ್ಟವನ್ನು ತಂದ್ಕೊಳ್ತಿದ್ರು, ಇಲ್ದಿದ್ರು ತಂದ್ಕೊಳ್ತಿದ್ರು, ಆಹ್ವಾನಿಸ್ಕೊಳ್ತಿದ್ರು. ಅದೇ ಖುಷಿ ಅವರಿಗೆ. ಕಷ್ಟನ ಮಾಡೋದು, ಅದರ ಸವಾಲನ್ನು ಹೌದು, ಎದುರಿಸೋದು, ಅದೇ ಖುಷಿ ಅವರಿಗೆ. ತುಂಬ ಖುಷಿ, ಅದರೊಳಗೆ ಖುಷಿ ಅನುಭವಿಸ್ತಿದ್ರು ಅವರು. ಏನು ಇಲ್ದಿದ್ರೆ ಏನಾದ್ರು ಒಂದು ತರದೇ ಇರೋದೇ ಇಲ್ಲ ಅವರು. ಆಲೋಚನೆ ಅದು ಅವರಿಗೆ, ಯಾರಿಗೆ ಏನು ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅನ್ನೋದೇ ಆಲೋಚನೆ. ನಿಮ್ಮ ಮಕ್ಕಳಲ್ಲಿ ಯಾವತ್ತಾದರೂ, ಈಗ ನನ್ನೊಟ್ಟಿಗೆ ಮಾತಾಡ್ತಾ ಇದ್ರಿ, ಯಾವತ್ತಾದರೂ ತಂದೆಯವ್ರ ಬಗ್ಗೆ ಅವರ ಪ್ಲಸ್ಸು ಮೈನಸ್ಸು ಅಥವಾ ಇತ್ಯಾದಿ ಏನಾದರೂ ಒಂದು ಚರ್ಚೆಯನ್ನು ಮಾಡಿದ್ರ ನೀವು? ಯಾವುದು? ಇಲ್ಲ, ನಾನು ಯಾವುದು ನಮ್ಮ ಮಕ್ಕಳ ಹತ್ರ ಯಾವುದು ಚರ್ಚೆನೇ ಮಾಡಲಿಲ್ಲ ನಾನು. ಅದು ಈಗ ಈ ತಂದೆಯವರಾಗೆ ಏನೋ ಹಿಂದಿಂದು ಹೇಳಲಿಲ್ಲ ತಂದೆ ಅಂತ ಹೇಳಿದ್ನಲ್ಲ, ಹಾಗೆ ಇರ್ಬೋದು. ನಾನು ಹಾಗೆ ಅವ್ರ ಹತ್ರ ಹೀಗೆ ಚರ್ಚೆಗೆ ಎಂಥದ್ದು ನಾನು ಮಾಡಲಿಲ್ಲ. ಈಗ
ಹುಡುಗಿಯರಾದ್ರೆ ಸ್ವಲ್ಪ ಚರ್ಚೆಗೆ ಸಿಗ್ತಾರೆ, ಹಾ ಹುಡುಗರ ಚರ್ಚೆಗೆ ಸಿಗೋದಿಲ್ಲ. ಒಂದು ಕಚ್ಚು ಎರಡು ತುಂಡು ಹೇಳಿದಾಗ ಅದು ಒಂದು ಮಾತು ಹೇಳಿದ್ರು ನಡೆದು ಬಿಟ್ರು. ಅದು ಆ ಥರ ಸಣ್ಣ ಸಣ್ಣ ಹಿಂಗೆ ಮಾತು ನಾವು ಆಡ್ಕೊಳ್ಳಿಕ್ಕೆ ಆಗೋದಿಲ್ಲ ಕೆಲವೊಂದು ಸಲ. ಪಾರ್ವತಕ್ಕರಿಂದ ಶ್ರೀಧರ್ನವರೆಗೆ ವೈಯಕ್ತಿಕವಾಗಿ ಹೇಳೋದಿದ್ರೆ ನಿಮ್ಮ ಕುಟುಂಬದ ನಿಮ್ಮ ಸಹೋದರ ಸಹೋದರಿಯರ ಒಟ್ಟು ಸಾಧನೆ ಅಥವಾ ಸಂಗೀತದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಎಲ್ಲರೂ ಅಂದರೆ ಯಾರು ಸುಲಭದಲ್ಲಿ ಅದನ್ನು ಸಾಧನೆ ಮಾಡಲಿಲ್ಲ, ಎಲ್ಲರೂ ಕಷ್ಟದಿಂದನೇ ಸಾಧನೆ ಮಾಡಿದ್ದಾರೆ. ಈಗ ಗಂಡು ಮಕ್ಕಳಂತೂ 4 ಜನರು ಅವರ ಒಂದು ಸಾಧನೆಯ ಇದರೊಳಗಿದ್ದಾರೆ, ಎಲ್ಲರೂ ಸಾಧನೆ ಮಾಡಿದ್ದಾರೆ. ದೊಡ್ಡ ತಮ್ಮ ಪರಮೇಶ್ವರ್ ಆಗಲಿ, ಕಷ್ಟ ಆಗಿದೆ ಎಲ್ರಿಗೂ. ಎಲ್ಲರ ಬದುಕು ಕಷ್ಟನೇ, ಕಷ್ಟ ಇಲ್ಲದೆ ಯಾರು ಈಗ ಹೇಳ್ತಾರಲ್ಲ ದೊಡ್ಡ ದೊಡ್ಡ ಕಲಾವಿದರು ಕಷ್ಟದಿಂದನೇ ಮೇಲೆ ಬಂದಿದ್ದೇ ಹೊರತಾಗಿ ಯಾರು ಸುಖದಿಂದ ಮೇಲೆ ಬಂದವರು ಯಾರು? ಎಷ್ಟೋ ಜನ ರೋಡಲ್ಲೆಲ್ಲ ಮಲ್ಕೊಂಡು ಮಾಡಿ, ಭೀಮಸೇನ್ ಜೋಶಿ ಅವರಂತಾರಲ್ಲ ಎಲ್ಲರೂ ಕಷ್ಟದಿಂದ ಮೇಲೆ ಬಂದಿದ್ದೆ. ಕಷ್ಟ ನಿಮಗೆ ಯಾವತ್ತೂ ಹೊಟ್ಟೆ ಬಟ್ಟೆಗೆ ತೊಂದರೆ ಮಾಡಿಲ್ಲ ಕಾಣುತ್ತೆ? ಇಲ್ಲ ಇಲ್ಲ, ಬಟ್ಟೆಗೆಲ್ಲ ಬಟ್ಟೆಗೆಲ್ಲ ಸ್ವಲ್ಪ ಹೌದು ಇರ್ಬೋದು, ಆದ್ರೆ ಹೆಣ್ಮಕ್ಳು ಅಂದ್ಕೊಳ್ಳೇನೆ ಸ್ವಲ್ಪ ಇರ್ತದೆ. ಆದ್ರೆ ನನಗಷ್ಟು ಇದಾಗಲಿಲ್ಲ, ಯಾಕಂದ್ರೆ ನಾನು ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಎಲ್ಲಿಗೂ ಬರ್ತಾ ಇಲ್ಲ, ನಮ್ಮ ಮನೆಯಲ್ಲೇ ಇರೋದ್ರಿಂದ ನನಗೆ ಅಷ್ಟು ಯಾವುದರ ಅವಶ್ಯಕತೆ ನಂಗೆ ಅಷ್ಟು ಕಾಣಲಿಲ್ಲ. ನನಗೆ ಒಬ್ಬೊಬ್ಬರದ್ದು ಒಂದೊಂಥರ ಸರ್, ನಂದೇ ಇದು ಅಂದರೆ ನನಗೆ ಅಷ್ಟು ಏನು ನನಗೆ ಅದು ಕಷ್ಟ ಅನ್ನಿಸ್ತು. ಕಷ್ಟ ಅನಿಸಿದ್ದು ಒಂದೇ, ತಂದೆಯವ್ರ ಪೆಟ್ಟು ಮಾತ್ರ. ಅದು ಆವಾಗಿತ್ತು, ಕೊನೆಗೆ ಹಿಂದೆ ನಾವು ದೊಡ್ಡಾದ್ಮೇಲೆ ಅದನ್ನು ತಿರುಗಿ ನೋಡಿದಾಗ ಅದು ಕಷ್ಟ ಅಲ್ಲ, ಆ ತಂದೆ ಸ್ಥಾನದಲ್ಲಿದ್ದಾಗಲ್ಲ ಆಗ ಮಾಡಬೇಕಾಗ್ತದೆ. ಸ್ವಲ್ಪ ಹೆಚ್ಚಾಯಿತು, ಆದ್ರೂ ನಾವು ಅದನ್ನು ನಾವು ಈಗ ಪೆಟ್ಟು ಇದನ್ನು ನಾವು ಸಹಿಸ್ಕೊಳ್ದಿದ್ರೆ ನಾವು ಕಲೀಲಿಕ್ಕೂ ಆಗ್ತಾ ಇರಲಿಲ್ವೇನೋ ಆವಾಗ, ಯಾರಿಗೆ ಗೊತ್ತು. ಆಗಿನ ಇದರೊಳಗೆ ನಮ್ಮ ತಂದೆಗೆ ಏನು ಬೇಕೋ ಈ ಸಂಗೀತನೆಲ್ಲ ಕಲಿಯುವಾಗ ಅಷ್ಟು ಬೇಕಿತ್ತೇನೋ. ಆ ಸಂಗೀತ ನೀವು ಮದುವೆಗೆಲ್ಲ ಹತ್ಕೊಂಡು ಬಂದ ಮೇಲೆ ಉಳಿದವರು ತಮ್ಮ ತಂದೆ ಕಡೆಲ್ಲ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಿರ್ಲಿಲ್ವ? ಈ ಥರ ಹೊಡಿತಾರೆ, ಬೈತಾರೆ? ಇಲ್ಲ, ಆವಾಗ ಕಡಿಮೆ ಆಗಿದೆ ಅವರದ್ದು. ಆವಾಗ ಅವರು ಈ ಹೊಡೆತಲ್ಲ ಕಡಿಮೆ ಆಗಿದೆ, ಬೈಗಳ ಇರ್ತಿತ್ತು, ಆದರೆ ನಾವಿರುವಷ್ಟು ಇದಿಲ್ಲ. ಸ್ವಲ್ಪ ಅದರೆಲ್ಲ ಅವತಾರ ನಿಮ್ಮ ಮೇಲೆ ಆಗಿದೆ, ನಿಮ್ಮ ಊರ ಮೇಲೆ. ಹೌದು, ಸ್ವಲ್ಪ ಕಡಿಮೆ ಆಗಿದೆ. ಇರ್ತಿತ್ತು ಸಣ್ಣ ಮಕ್ಕಳ ಹಾಗೆ ದೂರ್ತಾರಲ್ವ, ಹಾಗಿರ್ತಿತ್ತು. ಆದರೂ ಇದ್ರೂ ಈ ಎಲ್ಲಾದರೂ ಇದಕ್ಕೆ ಸಂಬಂಧಪಟ್ಟದ್ದೇನಾದರೂ ಇರ್ತಿತ್ತು. ಈಗ ಹಣಕ್ಕೆ ಸಂಬಂಧಪಟ್ಟದ್ದು ಅಷ್ಟು ಕೊಡ್ಲಿಕ್ಕೆ ಇರ್ತಾ ಇರಲಿಲ್ಲ ಅವ್ರ ಹತ್ರ. ಈಗ ನಮಗೆ ಬೇಕಾದಷ್ಟೆಲ್ಲ ಕೊಡ್ಲಿಕ್ಕೆ ಅವ್ರ ಹತ್ರ ಇರ್ತಾ ಇಲ್ಲ, ಇಷ್ಟು ಬೇಕು. ಅದು ಅವರಿಗೆ ಹೇಗಿತ್ತು ಅಂದರೆ ಅವ್ರಿಗೆ ಉಳಿದವರೆಲ್ಲ ಬೇಕು ಹೇಳುವಾಗ ಕೊಟ್ಟು ಹೋಗ್ತಿತ್ತು, ಇಲ್ಲಿ ಮನೆಯಲ್ಲೇ ಇರ್ತಾನೆ ಬರ್ತಿರ್ಲಿಲ್ಲ. ಅವ್ರು ಏನು ಮಾಡ್ತಿದ್ರು ಅವಾಗ. ಆದರೆ ಅದು ನಮಗೆ ಕಷ್ಟ ಆಗ್ತಿತ್ತು, ಮಕ್ಕಳಿಗೆ ಕಷ್ಟ ಆಗ್ತಿತ್ತು, ಅವ್ರ ವ್ಯವಹಾರ ಮಕ್ಕಳಿಗೆ ಕಷ್ಟ ಆಗ್ತಿತ್ತು. ನಿಮ್ಮ ಮನೇಲಿ ಸುಮಾರು ಜನ ಇದ್ರಲ್ವ ತಂಗ ಇದಕ್ಕಳು ಇವರೆಲ್ಲ? ಎಲ್ಲಿ? ಅಳಿಕೆಯಲ್ಲಿ ನಿಮ್ಮ ಇವರು ಮಕ್ಕಳು ನಿಮ್ಮ ನಂತರದವರು ಕಲ್ಬಾಗ್ದವರು ಅಲ್ಲ? ಗೌರಿ ಇದ್ಲು, ಅವನೊಂದೇ ವರ್ಷ. ಗೌರಿ 1 ವರ್ಷ SSLCಗೆ ಬಂದ್ಲು, ಕೊನೆ ವಿನಯಕ್ಕೆ 2 ವರ್ಷ 9th 10th ಅಲ್ಲೇ ಮಾಡ್ದ. ತಂಗಿ 1 ವರ್ಷ ಉಮಾಂಬ 5ನೇ ಕ್ಲಾಸ್ ಮಾಡ್ದು. ಅಂದ್ರೆ ಕೊನೆಗೆಲ್ಲ ನಾವು ಬಸ್ರಿ ಬಾಣ ಅಂತೇಳಿ ಈಚೆಗೆ ಬಂದಾಗ ಅವರು ಬಂದರು ಅಷ್ಟೇ. ಹಾಗಾಯ್ತು. ಹೀಗಾಗಿ ನಮ್ಮ ತಂದೆಯವರ ಕೊಟ್ಟ ನಮಗೆ ಸಂಸ್ಕಾರ, ಬಳುವಳಿ, ಸಂಗೀತ ಬಳುವಳಿ ಉಂಟಲ್ಲ, ಅದು ನಮ್ಮನ್ನು ಎಲ್ಲ ರೀತಿಯಿಂದನೂ ನಾವು ಮಾನಸಿಕವಾಗಿ ನಮ್ಮನ್ನು ತುಂಬ ಒಳ್ಳೆ ಮಟ್ಟಕ್ಕೆ ತಂದಿಟ್ಟಿದೆ. ಅದು ನಿಮ್ಮ ಮಕ್ಕಳು ಹಾಡ್ತಾರಲ್ವ? ನಮ್ಮ ಮಕ್ಕಳು ದೊಡ್ಡವನು ಯಕ್ಷಗಾನ, ಸಣ್ಣವನು ಹಾಡ್ತಾನೆ, ಯಕ್ಷಗಾನ 2 ಮಾಡ್ತಾನೆ. ದೊಡ್ಡವನಿಗೆ ಇಂಟ್ರೆಸ್ಟ್ ಇದ್ದದ್ದು ಇದರೊಳಗೆ, ಯಕ್ಷಗಾನದಲ್ಲಿ ಅವನಿಗೆ ಇಂಟ್ರೆಸ್ಟ್. ಸಣ್ಣವನು ಆಡ್ತಾನೆ, ಚೆನ್ನಾಗಿ ಆಡ್ತಿದ್ದ. ಈಗ ಇಲ್ಲ, ಸಣ್ಣದಿರುವಾಗೆಲ್ಲ ಕಲ್ತಿದ್ರು. ಈಗ ಅವ್ರ ಕೆಲಸದಲ್ಲಿ ಹಾಡು ಒಂದ್ಸಲ ವರ್ಷಕ್ಕೊಂದೆರಡು ಸರಿ ಮಾಡ್ತಾರೆ. ಅಷ್ಟೇ ಸಂದರ್ಭ ಬಂದು ಬೇಸಿಕ್ ಇದೆ. ಆದರೆ ಬರೀ ಬೇಸಿಕ್ ಇದ್ರೆ ಆಗೋದಿಲ್ಲಲ್ಲ, ಅದ್ರ ಫೌಂಡೇಶನ್ ಎಲ್ಲ ಇದೆ. ಆದರೆ ಅದನ್ನು ಮುಂದುವರಿಸಲಿಲ್ಲ ಯಾರು. ಮುಂದುವರಿಸುವಾಗ ನಮ್ಮ ತಂದೆಯವರಂಥವ್ರು ಬರಬೇಕು. ಅದು ಈಗ ನಮಗೆ ಗೊತ್ತಾಗ್ತದೆ.
ಮುಂದುವರ್ಸೋದಿದ್ರೆ ತಂದೆಯವ್ರ ಸಿಟ್ಟೇ ಬೇಕು ಆಗಲ್ಲ, ಆ ಸ್ಟ್ರಿಕ್ಟ್ನೆಸ್ ಅದು ಬೇಕು. ಅದು ನಾವೆಲ್ಲ ಮಾಡಲಿಲ್ಲ ಅದನ್ನು, ಯಾಕಂದ್ರೆ ನಾವು ತಂದೆಯವ್ರ ಹತ್ರ ನಾವು ಹಂಗೆ ಮಾಡೋ ಮಕ್ಕಳಿಗೆ ನಾವು ಮಾಡಲಿಲ್ಲ, ಹಾಗಾಗಿ ಹಾಗಾಯ್ತು ಅದು. ನಾವು ಯಾವುದು ನಮ್ಮಲ್ಲಿ ಇವರಾದರೂ ಅಷ್ಟೇ, ಅವರೇ ಯಾವಾಗಲೂ ಮಕ್ಕಳಿಗೆಲ್ಲ ಹೊಡೆದದ್ದು ಬೈದದ್ದು ಇಲ್ಲ. ಹೀಗಾಗಿ ಮಕ್ಕಳಿಗೆ ಕಡಿಮೆ ಇತ್ತು, ಸ್ವಲ್ಪ ಇನ್ನೂ ಒತ್ತಾಯ ಬೇಕಿತ್ತು, ಅವ್ರ ಮೇಲೆ ಪ್ರೆಷರ್ ಹಾಕಬೇಕಿತ್ತು, ಆಗ ಸ್ವಲ್ಪ ಬರ್ತಿತ್ತೇನು. ನಾವು ಅದು ಯಾವುದು ಮಾಡಲಿಲ್ಲ, ಹೀಗಾಗಿ ಹಾಗಾಯಿತು. ತಂದೆಯವರ ಹಾಡುವಿಕೆ ಇತ್ಯಾದಿ ಬಗ್ಗೆ ಏನು ಅನಿಸ್ತಿತ್ತು? ತಂದೆಯವರು ನಾವು ಕೇಳುವಾಗ ಆವಾಗ ಚೆನ್ನಾಗೇ ಆಡ್ತಿದ್ರು ಮೊದಲು, ಕೊನೆಗೆ ಅದೇ ಸ್ವಲ್ಪ ಇದಾಯಿತು ಅವರಿಗೆ ವರ್ಷ ಆದಾಗ. ಸ್ವಲ್ಪ ನಿಮಗೂ ಸಂಗೀತ ಎಲ್ಲ ಹೇಳ್ಕೊಡ್ತಿದ್ರಲ್ಲ? ಹೌದು, ಮೊದಲೇ ಶುರು ಮಾಡಿದ್ದೆ ಅವರೇ, ಸರಿಗಮಪದನಿಸ ಶುರು ಮಾಡಿದ್ದೆ ಅವರೇ. ಹೌದು, ಈ ಭಜನೆ ಎಲ್ಲ ಅಂದರೆ ಅವರು ಹೇಳ್ತಿದ್ರು, ಕೊನೆಗೆ ನಮಗೆ ಬಿಡ್ತಿದ್ರು. ಅದು ಹೇಗಾಗಿದೆ ಅಂದರೆ, ಈಗ ನನಗೆ ಹೆಚ್ಚು ಪರಿಣಾಮ ಬಿದ್ದದ್ದು ಭಜನೆ ಅಂದರೆ, ನಾನು ಬೆಳಗ್ಗೆ ಅಕ್ಕ ಒಳಗೆ ಎಲ್ಲ ಮಾಡ್ತಾಯಿದ್ರೆ ಅವಳೆಲ್ಲ ಚಾದ್ದೆಲ್ಲ ದೋಸೆ ಎರಿಯೋದೆಲ್ಲ ಅವಳು ಮಾಡ್ತಾಯಿದ್ರೆ, ಹೊರಗಿಂದೆಲ್ಲ ನಾನಾಗಿತ್ತು. ಈಗ ಗುಡಿಸಿದ್ದು ವರ್ಷದ್ದು ಇದರದ್ದು ಎಲ್ಲ ಆವಾಗ ನಾ ಏನು ಮಾಡ್ತಾಯಿದ್ದೆ ಅಂದರೆ 6:30ಗೆ ಇದು ಬರ್ತಿತ್ತು ಮರಾಠಿ ರೇಡಿಯೋ, ಅಭಂಗ ಎಲ್ಲ. ಅದು ಸ್ವಲ್ಪ ನನಗೆ ಪರಿಣಾಮ ಬೀರಿತ್ತು, ಅದು ಅಭಂಗ. ಈಗ ನನಗೆ ಬೇಕಾದಾಗ ನಾನು ಭಜನೆ ಹಾಡ್ತಾಯಿದ್ದೆ, ತಮ್ಮನಿಗೆ ಬೇಕಾದಾಗ ತಮ್ಮ, ಅಕ್ಕನಿಗೆ ಬೇಕಾದಾಗ ಅಕ್ಕ. ಗೋವಿಂದರು ಚೆನ್ನಾಗಿ ಹಾಡ್ತಿದ್ರಂತಲ್ಲ ಭಜನೆ ಚಲೋ ಹಾಡ್ತಿದ್ರು. ಹೌದು, ನಾವೆಲ್ಲ ಇದಾದ್ಮೇಲೆ ಅವ್ರು ಅಷ್ಟು ಹಾಡಲಿಲ್ಲ. ನಾವು ಹಾಡ್ಲಿಕ್ಕೆ ಭಜನೆ ಶುರು ಮಾಡಿದ್ಮೇಲೆ ಅಷ್ಟು ಹಾಡಲಿಲ್ಲ ಅವರು. ನೀವು ಅಲ್ಲೆಲ್ಲ ಹೋದಾಗೆಲ್ಲ ಭಜನೆ ನೆನಪುಗಳಿದೆಯಾ? ಭಾಳ ಜನ ಹೇಗೆ ಸ್ವೀಕರಿಸ್ತಿದ್ರು? ಹೌದಪ್ಪ, ನಂಗೆ ಈಗಲೂ ಖುಷಿ ಭಜನೆ ಹೇಳೋದಂದ್ರೆ. ನಿನ್ನೆ ನಾನು ಅಲ್ಲಿ ಇದಕ್ಕೆ ಹೋಗಿದ್ನಲ್ವಾ, ಗುಂಡ್ಬಳಕ್ಕೆ, ಅಲ್ಲಿ ಭಜನೆ ಹೇಳ್ತಾ ಇದ್ರು. ನಂಗೆ ಬಂದು ಬಾಯಿಗೆ ಬರೋದಿಲ್ಲ, ನಾನು ಅವ್ರ ಹತ್ರ ಒಂದು ಪಟ್ಟಿ ತಗೊಂಡು ಒಂದು ಭಜನೆ ಹೇಳಿ ಬಂದೆ ನಾನು. ಆಮೇಲೆ ಭಜನೆ ಈಗಲೂ ಖುಷಿ ಆಗ್ತದೆ ನನಗೆ ಅದು ನಾವು ಹಾಡುತ್ತೆ ಭಜನೆ ಹಾಡೋದು ಈಗಲೂ ಖುಷಿ ಆಗ್ತದೆ ಹೇಳಲಿಕ್ಕೆ, ಕೇಳಲಿಕ್ಕೆ ಎಲ್ಲ. ಆ ತಾಳದ ಕತ್ತು, ಅವಾಗ ಅದಕ್ಕೆ ರೆಸ್ಪಾನ್ಸ್ ಆಗಿರ್ತಿತ್ತಲ್ಲ. ಹೌದು, ಜನನೂ ಹಂಗೆ. ಗೋವಿಂದರ ಮಕ್ಕಳು ಅಂದ್ರೆ ಅದಕ್ಕೊಂದು ಗೊತ್ತಿತ್ತು. ಭಜನೆ ಇದು ಮುಖ್ಯ ಶಾಸ್ತ್ರೀಯವಾಗಿ ಹೇಳ್ತಿದ್ರು. ಹೌದು, ಖುಷಿ ಆಗ್ತಿತ್ತು, ಹಾಡ್ಲಿಕ್ಕೂ ಖುಷಿ.